ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷಾ ಬೆಂಗಳೂರಿಂದ. ಇವತ್ತಿಗೆ ಕನ್ನಡ ಲೈವ್ ಪೇಜಿಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮಗೆ ಒಂದು ಲಂಚ್ ಬಾಕ್ಸ್ ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ್ಯಾವ ಪದಾರ್ಥ ಯೂಸ್ ಮಾಡಿದ್ದೀನಿ ಅಂತ. ಮೊದಲಿಗೆ ನಾನು ಯೂಸ್ ಮಾಡ್ತಾ ಇರೋದು ಅಮೂಲ್ ಅವ್ರದ್ದು ಆರ್ಗ್ಯಾನಿಕ್ ಬೇಸನ್ ಯೂಸ್ ಮಾಡಿದ್ದೀನಿ, ಕರ್ಡ್ ಯೂಸ್ ಮಾಡಿದ್ದೀನಿ, ಮೊಸರು, ಹಾಗೆ ರಾಜ್ಮಾ ಯೂಸ್ ಮಾಡಿದ್ದೀನಿ, ಹಾಗೆ ಪನ್ನೀರ್ ಯೂಸ್ ಮಾಡಿದ್ದೀನಿ. ಸೊ ಈ ಒಂದು ಕಬಾಬ್ನ ಮಾಡೋಕ್ಕೆ ಇದು ರೆಸಿಪಿ ಬಂದ್ಬಿಟ್ಟು ಡಿಶ್ ನೇಮ್ ಬಂದ್ಬಿಟ್ಟು ರಾಜ್ಮಾ ಬೀಟ್ರೂಟ್ ಕಬಾಬ್ ಅಂತ. ಸೊ ಇದಕ್ಕೆ ನಾವು ಯೂಸ್ ಮಾಡೋದು ಬೀಟ್ರೂಟ್ನ ಯೂಸ್ ಮಾಡಿದ್ದೀನಿ. ಇದನ್ನು ನಾನು ತುರಿದಿಟ್ಕೊಂಡಿದ್ದೀನಿ, ಹಾಗೆ ಪನ್ನೀರ್ನ ಕೂಡ ತುರಿದಿಟ್ಕೊಂಡಿದ್ದೀನಿ. ಮತ್ತು ನಾನು ಈ ಕಡೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ. ಹಾಗೆ ರಾಜ್ಮಾನ ಬಾಯ್ಲ್ ಮಾಡಿಕೊಂಡು ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಬೈಂಡಿಂಗಿಗೆ ಬಂದ್ಬಿಟ್ಟು ಕಡಲೆ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಇದು ಅಮೂಲ್ ಅವ್ರದ್ದು ಕಡಲೆ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಹಾಗೆ ನಾನಿಲ್ಲಿ ಚಿರೋಟಿ ರವೆ ಏನಿರತ್ತಲ್ವ ಅದನ್ನು ಯೂಸ್ ಮಾಡಿದ್ದೀನಿ. ಹಾಗೆ ನಾನಿಲ್ಲಿ ಸೀಸನಿಂಗ್ಸ್ ಯೂಸ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಹಂಕರ್ಡ್ನ ಈ ಥರ ಇದು ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಯೂಸ್ ಮಾಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಇದನ್ನ ಹೆಂಗೆ ಮಾಡೋದಂತ. ಮೊದಲಿಗೆ ನಾನಿದು ಪ್ಯಾನ್ ಆನ್ ಮಾಡ್ತಾ ಇದ್ದೀನಿ. ಗ್ಯಾಸ್ನ ಆನ್ ಮಾಡಬೇಕು, ಯಾಕಂದರೆ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ರೆಸಿಪಿ ಆಗಿರೋದ್ರಿಂದ ನಾನು ಮುಂಚೆನೇ ಎಲ್ಲ ಮಾಡಿಟ್ಟಿದ್ದೀನಿ. ಸೊ ನಾನು ಮೊದಲೇ ಪ್ಯಾನ್ ಇದು ಮಾಡ್ತಾ ಇದ್ದೀನಿ, ಹೀಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಬೇಕಾಗುತ್ತೆ ನಮಗೆ. ಸೊ ನಾನು ಮೊದಲೇ ಈ ಥರ ಈ ಬಾಲ್ಸನ್ನು ಮಾಡಿಟ್ಟಿದ್ದೀನಿ, ಈ ಥರ ಕಬಾಬ್ ಶೇಪಲ್ಲಿ ಮಾಡಿಟ್ಟಿದ್ದೀನಿ. ಸ್ವಲ್ಪ ಇನ್ನೂ ಮಾಡೋಣ, ಆ ಪ್ಯಾನ್ ಅಷ್ಟರಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ಈ ಥರ ಅಂಟ್ಕೋತಾ ಇದ್ರೆ ಕೈಯಲ್ಲಿ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಈ ಥರ ಮಾಡಬೇಕು. ಹಾಗೆ ಇದನ್ನ ಎಲ್ಲ ಮಾಡಿದ್ದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ಯೂಸ್ ಮಾಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿನ ಬೆರೆಸಿದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಚಟ್ನಿ ಕೂಡ ಮಾಡಿಟ್ಟಿದ್ದೀನಿ, ಇದು ಮಿಂಟ್ ಚಟ್ನಿ ಅಂತ. ಸೊ ಈ ಕಬಾಬ್ ಜೊತೆ ಹೋಗುತ್ತೆ ಈ ಚಟ್ನಿ ಎಲ್ಲ. ಸೊ ಈ ಥರ ಚಿಕ್ಕ ಚಿಕ್ಕದಾಗಿರೋ ಬಾಲ್ಸ್ನ ಈ ಥರ ಶೇಪ್ ಮಾಡ್ತಾ ಇದ್ದೀನಿ ಕಬಾಬ್ ಇದರಲ್ಲಿ. ಸೊ ಈ ಒಂದು ರೆಸಿಪಿ ಬಂದ್ಬಿಟ್ಟು ತುಂಬ ಆರ್ಗ್ಯಾನಿಕ್ ರೆಸಿಪಿ ಅಂತ. ಇದು ಲಂಚ್ ಬಾಕ್ಸಿಗೆ ಮತ್ತು ನಮ್ಮ ಸ್ಕೂಲ್ ಡಬ್ಬಿಗೆ, ಆಫೀಸ್ ಡಬ್ಬಿಗೆ ಎಲ್ಲ ಕಳಿಸ್ಬೋದು. ಹಾಗೆ ಸಂಜೆ ಸ್ನ್ಯಾಕ್ಸ್ ಇರುತ್ತಲ್ವ, ಮಕ್ಕಳು ಸ್ಕೂಲಿಂದ ಬಂದಾಗ ಅವರಿಗೆ ಇದೆಲ್ಲ ಸುಲಭ ತಿನ್ನೋಕ್ಕೆ ಈ ಥರ ಎಲ್ಲ ನಾವು ಮಾಡಿಟ್ಟಿದ್ರೆ. ಸೊ ಇದು ಟೈಮ್ ಕನ್ಸ್ಯೂಮಿಂಗ್ ಆಗಿರೋದ್ರಿಂದ ನಾನು ಮುಂಚೆನೇ ಎಲ್ಲ ಮಾಡಿಕ್ಕಿದೆ. ಯಾಕಂದರೆ ಇದು ಒಂದು ಲೈವ್ ವಿಡಿಯೋ ಆಗಿರೋದ್ರಿಂದ ಇದು ಎಲ್ಲ ತೋರ್ಸೋಕ್ಕೆ ಅಂತ ಚೆನ್ನಾಗಿರಲ್ಲ. ಸೊ ಎಲ್ಲ ರುಬ್ಬಿ ಹಚ್ಚಿ ಎಲ್ಲ ಮಾಡಿಕ್ಕಿದ್ದೀನಿ. ಸೊ ಸ್ವಲ್ಪ ಪ್ಯಾನ್ ಆ ಥರ ಹೀಟ್ ಆದರೆ ನಾವು ಇದನ್ನು ಫ್ರೈ ಮಾಡಬೇಕು, ಶಾಲೋ ಫ್ರೈ ಮಾಡ್ತೀವಿ. ಸೊ ತುಂಬಾ ಟೇಸ್ಟಿ ಮತ್ತು ಸುಲಭ ಇದು ರೆಸಿಪಿ. ಮತ್ತು ಅಮೂಲ್ ಪ್ರಾಡಕ್ಟ್ಸು ಎಲ್ಲ ಬೆಳೆಸಿದ್ರಿಂದ ಇದು ಇನ್ನೂ ಹೆಲ್ದಿ ಆಗಿದೆ. ಸೊ ಓಕೆ, ಸೊ ಚೆಕ್ ಮಾಡೋಣ ನಮ್ಮ ಪ್ಯಾನ್ ಇದೆಯಾ ಅಂತ. ಹೀಟ್ ಆಗಬೇಕು, ಇನ್ನು ಪ್ಯಾನು ಹೀಟ್ ಆಗಬೇಕು. ಹೀಟ್ ಆದ ತಕ್ಷಣ ಅದನ್ನು ನಾವು ಶಾಲೋ ಫ್ರೈ ಮಾಡೋಣ. ಸೊ ಅಮೂಲ್ ಎಲ್ಲ ಪದಾರ್ಥ ಎಲ್ಲ ಆರ್ಗ್ಯಾನಿಕ್ ಆಗಿರುತ್ತೆ. ಅದರಲ್ಲಿ ಕಡಲೆ ಹಿಟ್ಟು, ಎಲ್ಲ ಥರ ದಾಲ್ಸು, ಎಲ್ಲ ಪಲ್ಸಸ್ಸು ನಿಮಗೆ ಸಿಗತ್ತೆ. ಸೊ ಇದು ಒಂದು ಆರ್ಗ್ಯಾನಿಕ್ಕು ಪ್ಲ್ಯಾಟ್ಫಾರ್ಮ್ ಅಂತಲೇ ನಾನು ಹೇಳ್ಬೋದು. ಮತ್ತು ಈ ಥರ ಎಲ್ಲ ಲಂಚ್ ಬಾಕ್ಸ್ ರೆಸಿಪೀಸು ಇದೆಲ್ಲ ಮಾಡೋದು ತುಂಬಾ ಸುಲಭ ಆಗಿಬಿಟ್ಟಿದೆ ಅಮೂಲ್ ಪ್ರಾಡಕ್ಟ್ ಬಳಸಿದ್ರಿಂದ. ಸೊ ಎಲ್ಲನೇ ಆರ್ಗ್ಯಾನಿಕ್ ಇರುತ್ತೆ, ನಮ್ಗೆ ಯಾವುದೇ ಥರ ಪೆಸ್ಟಿಸೈಡ್ಸ್ ಫ್ರೀ ಮತ್ತು ಏನು ಪ್ರಿಸರ್ವೇಟಿವ್ಸ್ ಏನೂ ಆ್ಯಡ್ ಆಗಿರಲ್ಲ. ಸೊ ನೋಡೋಣ ಇದರ ಪ್ಯಾನ್ ಹೀಟ್ ಆಗಿದೆ ಅಂತ. ಹೀಟ್ ಆಗಿದೆ ಅನಿಸುತ್ತೆ ನನಗೆ.
ಸ್ವಲ್ಪ ಚೂರು ಈ ಥರ ಆ್ಯಡ್ ಮಾಡ್ಕೊಂಡು ನೋಡೋಣ ಹೀಟ್ ಆಗಿದೆಯಾ ಅಂತ. ಹೌದು ನೋಡಿ, ಈ ಥರ ನೊರೆ ಬರ್ತಾ ಇದೆ. ಸೊ ಹಂಗಂದ್ರೆ ಅದು ಹೀಟ್ ಆಗಿಬಿಟ್ಟಿದೆ. ಈ ಥರ ತೆಗೆದಿಡ್ತಾ ಇದ್ದೀನಿ. ಸೊ ನಾವೇನು ಬಾಲ್ಸ್ ಈ ಥರ ಶೇಪ್ ಮಾಡಿದ್ದೀವಿ ಅಂತ ಅದನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಮುಂದೆ ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಮೊದಲೇ ಈ ಥರ ಮಾಡಿಟ್ಟಿದ್ರೆ ನನಗೆ ಒಂದು ಸ್ವಲ್ಪ ಸುಲಭ ಆಗುತ್ತೆ. ಇದು ಒಂದಿನ ಮುಂಚೆನೇ ನಾನು ಈ ಥರ ಎಲ್ಲ ಅದೇನು ರಾಜ್ಮಾ ಮತ್ತು ಇದನ್ನೆಲ್ಲ ಬಾಯ್ಲ್ ಮಾಡಿಟ್ಟಿದ್ದೆ. ಯಾಕಂದರೆ ಅದು ಬಾಯ್ಲ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ನಾನು ಅದನ್ನು ಮುಂಚೆನೇ ಬಾಯ್ಲ್ ಮಾಡಿಟ್ಟಿದ್ದೆ. ಯಾಕಂದರೆ ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಒಂದು ರಾತ್ರಿ ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಯೂಸ್ ಮಾಡಿದ್ದೀನಿ. ಸೊ ಈ ಥರ ನೀವು ಯೂಸ್ ಮಾಡಿದ್ರೆ ನಿಮಗೆ ಸುಲಭ ಆಗುತ್ತೆ. ಸೊ ಅದಕ್ಕೆ ಟೈಮ್ ಕನ್ಸ್ಯೂಮಿಂಗ್ ರೆಸಿಪಿ ಅಂತ ನಾನು ಹೇಳಿದೆ. ಸೊ ಒಂದು 20-25 ಮಿನಿಟ್ಸ್ ಆಗುತ್ತೆ ಇದೆಲ್ಲ ಫ್ರೈ ಆಗೋಕ್ಕೆ. ಸೊ ನೋಡೋಣ ಈ ಥರ ಅದು ಏನು ನಾನು ಹಂಕರ್ಡ್ನ ಇದು ಮಾಡಿದ್ದೆ. ಸೊ ಅದನ್ನು ನಾನು ಒಂದು ಬೌಲಲ್ಲಿ ಇಡ್ತಾ ಇದ್ದೀನಿ. ಬೌಲಲ್ಲಿ ತೆಗೆದಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಅದು ಆಗೋಗುತ್ತೆ. ಸೊ ನೋಡಿ, ಅಮೂಲ್ ಅವ್ರದ್ದು ನಾನು ಕರ್ಡ್ ಬೆಳೆಸಿದ್ರಿಂದ ತುಂಬ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿದೆ ನನಗೆ. ಸೊ ಇದನ್ನು ನಾನು ಅಮೂಲೇ ಯೂಸ್ ಮಾಡಿರೋದು. ಸೊ ಇವತ್ತಿಗೆ ನಾನು ನಿಮಗೆ ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಬಿಟ್ಟು ಹೇಗೆ ಈ ಥರ ಸುಲಭ ಈಸಿ ರೆಸಿಪೀಸು ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಇದನ್ನು ಮಾಡೋದಂತ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದೇನೋ ಜಾಸ್ತಿ ಡಿಫಿಕಲ್ಟ್ ಏನೂ ಇಲ್ಲ. ಬೆಳಗ್ಗೆನೂ ಈ ಥರ ಕಬಾಬ್ ಶೇಪ್ಸು ಎಲ್ಲ ಮಾಡಿಕ್ಕಿದ್ರೆ ಅದನ್ನು ನೀವು ಈಸಿಯಾಗಿ ಪಟ್ಟಂತ ಮಕ್ಕಳು ಬಾಕ್ಸು ಅಥವಾ ಟಿಫಿನ್ನಲ್ಲಿ ಹಾಕಿ ಕಳಿಸ್ಬೋದು ಅವರಿಗೆ. ಸೊ ನೋಡಿ, ಈ ಥರ ಆಗಿಬಿಟ್ಟಿದೆ. ಸೊ ಮೊದಲೇ ನಾವು ಈ ಥರ ರೆಡಿ ಮಾಡಿಕ್ಕಿದ್ರೆ ಅದನ್ನು ನಮಗೆ ಈಸಿ ಅನಿಸುತ್ತೆ. ಇದು ಇನ್ನೂ ಆಗಬೇಕು. ನೋಡಿ, ಈ ಥರ ಗೋಲ್ಡನ್ ಇದಕ್ಕೆ ಬರಬೇಕು, ಬಣ್ಣಕ್ಕೆ ಬರಬೇಕದು. ಗೋಲ್ಡನ್ ಇದಕ್ಕೆ ಬಂದರೆ ನಂಗೆ ಈಸಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಇನ್ನೂ ಒಂದು ಇದರಲ್ಲಿ ಹಾಕ್ತೀನಿ. ಸೊ ಇದು ಇನ್ನೂ ಒಂದು ಕಡೆ ಫ್ರೈ ಆಗಬೇಕು. ಸೊ ಅದು ಫ್ರೈ ಮಾಡೋ ತನಕ ನಾವು ಅಷ್ಟರಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಬೇಗ ಬೇಗ ಲೈವ್ ಬನ್ನಿ ಫ್ರೆಂಡ್ಸು. ಮತ್ತು ಈ ಥರ ಅಮೂಲ್ ಪೇಜಿಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸು. ಮತ್ತು ಈ ಥರ ಸುಲಭ ಮತ್ತು ಈಸಿ ರೆಸಿಪೀಸನ್ನು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ. ಸೊ ಈ ಥರ ಒಂದು ರೆಸಿಪಿ ತುಂಬ ಹೈ ಪ್ರೋಟೀನ್ ರೆಸಿಪಿ ಅಂತ ನಾನು ಹೇಳ್ಬೋದು.
ಇದನ್ನ ಡಿನ್ನರು, ಲಂಚು ಮತ್ತೆ ಸಂಜೆ ಸ್ನಾಕ್ಸಿಗೂ ನೀವು ಈ ತರ ಗೆಸ್ಟ್ ಬಂದ್ರೆ ಅದನ್ನ ಮಾಡಿ ಈ ತರ ಇಟ್ಬಹುದು. ಸೊ ನೋಡೋಣ ಈ ತರ ಫ್ರೈ ಆಗಿದೆಯಾ ಅಂತ. ಇನ್ನು ಆಗ್ಬೇಕು ಫ್ರೈ. ಅಷ್ಟರಲ್ಲಿ ನಾವು ಸ್ವಲ್ಪ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಸೊ ಈ ತರ ಹಂಕಾಳಿ ಏನಿದೆ ಅಲ್ವಾ, ಅದನ್ನ ನಾನು ಆ ಚಟ್ನಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಅದಿನ್ನೂ ಫ್ರೈ ಆಗಿಲ್ಲ ಅಂತ ನಾನು ಈ ತರ ಮಾಡ್ತಾ ಇರೋದು. ನೀವು ಅವಾಗಲೇ ಇದನ್ನ ಪ್ಲೇಟಿಂಗ್ ಟೈಮಿಗೆ ಈ ತರ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಈಗ ಸ್ವಲ್ಪ ವಿಸ್ಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ತರ ವಿಸ್ಕ್ ಮಾಡಿದ್ದೀವಿ. ಇದನ್ನ ಸ್ವಲ್ಪ ಈ ತರ ವಿಸ್ಕ್ ಮಾಡಿದ್ರೆ ಅದು ಕನ್ಸಿಸ್ಟೆನ್ಸಿ ಕ್ರೀಮಿ ತರ ಬರುತ್ತೆ, ಲೈಟ್ ಮತ್ತೆ ಫ್ಲಫಿ ಆಗುತ್ತೆ. ನಮ್ಮನ್ನ ಚೆಕ್ ಮಾಡೋಣ ಅದಾಗಿದೆಯಾ ಅಂತ. ಆಗಿದೆ. ಸೊ ಈಗ ಅದನ್ನ ಪ್ಲೇಟಿಂಗ್ ಮಾಡೋಣ. ಫಸ್ಟಿಗೆ ಎಲ್ಲ ಇದು ಮಾಡೋಣ. ಸೊ ಆಯಿಲ್ ಈ ತರ ಇದು ಮಾಡ್ತಾ ಇದ್ದೀನಿ. ಪ್ಲೇಟು ತಗೊತಾ ಇದ್ದೀನಿ ಒಂದು ನಿಮಿಷ. ಎಲ್ಲ ಆಗಿದೆ. ಈಗ ಪ್ಲೇಟಿಂಗ್ ಮಾಡೋಣ. ಸೊ ಮೊದಲಿಗೆ ನಾನು ಈ ಥರ ಸೊ ಕ್ರಂಚಿ ಸೌಂಡು ಬಂದಿದೆ, ಕ್ರಿಸ್ಪಿ ಸೌಂಡು. ಸೊ ಆಗಿದ್ರಿಂದ ಆಗಿದೆ. ಈ ನಮ್ಗೇನು ಕಬಾಬ್ ಇತ್ತು. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗೆ ಪ್ಲೇಟಿಂಗ್ ಮಾಡೋದಂತ. ಸೊ ಇನ್ನೂ ಸ್ವಲ್ಪ ಇಡ್ತಾ ಇದ್ದೀನಿ. ಫಸ್ಟ್ ಈಗ ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗೆ ಪ್ಲೇಟಿಂಗ್ ಮಾಡೋದಂತ. ಸೊ ಮೊದಲಿಗೆ ಇದು ಆ್ಯಡ್ ಮಾಡಬೇಕು. ಈ ಹಂಕಲ್ ನಾವು ಏನು ಪ್ರಿಪೇರ್ ಮಾಡಿದ್ವಿ ಅದನ್ನು ಆ್ಯಡ್ ಮಾಡಬೇಕು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಹಂಕರ್ಡ್ ಫಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ಇಲ್ಲಿ ಸ್ಪ್ರೆಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಥರ ನಮ್ಮದು ಕಟ್ಲೆಟ್ಸ್ ರೆಡಿ ಆಗಿದೆ. ಕಬಾಬು, ಕಟ್ಲೆಟ್ಸು ಅಥವಾ ಈ ಥರ ಒಂದು ಹೈ ಪ್ರೋಟೀನ್ ರೆಸಿಪಿಯನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನು ಹೇಳಿದ ಥರ ನೀವು ಮಾಡಿದರೆ ಅದು ಖಂಡಿತ ಈಸಿನೇ ರೆಸಿಪಿ. ಆದರೆ ಎಲ್ಲನೂ ಮುಂಚೆನೇ ಮೀಲ್ ಪ್ರೆಪ್ ಮಾಡಿ ಇಡಬೇಕು. ಹಾಗಾಗಿ ಇದೆಲ್ಲ ಈಸಿ ಆಗಿಬಿಡುತ್ತೆ ನಿಮಗೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಅಮೂಲ್.
ಸೊ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಈ ಥರ ಈಸಿ ಮತ್ತು ಆರ್ಗ್ಯಾನಿಕ್ ರೆಸಿಪೀಸನ್ನು ನೀವು ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು.